Hello everyone, welcome to ಸನ್ಮಾರ್ಗ ಕ್ಲಾಸಸ್. ಕ್ಷೇತ್ರ ಗಣಿತ ಅಧ್ಯಾಯದ 3ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ತ್ರಾಪಿಜ್ಯದ ವಿಸ್ತೀರ್ಣ 56 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ಹಾಗೂ ಸಮಾಂತರವಾದ ಬಾಹುಗಳ ಉದ್ದವು 5 ಸೆಂಟಿಮೀಟರ್ ಮತ್ತು 9 ಸೆಂಟಿಮೀಟರ್ ಆದರೆ ಸಮಾಂತರ ಬಾಹುಗಳ ನಡುವಿನ ದೂರವು ಆಯ್ಕೆ ಎ 6 ಸೆಂಟಿಮೀಟರ್, ಆಯ್ಕೆ ಬಿ 8 ಸೆಂಟಿಮೀಟರ್, ಆಯ್ಕೆ ಸಿ 16 ಸೆಂಟಿಮೀಟರ್, ಆಯ್ಕೆ ಡಿ 4 ಸೆಂಟಿಮೀಟರ್. ಸೊ ಇಲ್ಲಿ ಕೊಟ್ಟಿರುವಂತಹ ದತ್ತಾಂಶವನ್ನ ಗಮನಿಸಿದ್ರೆ ವಿಸ್ತೀರ್ಣವನ್ನ ಕೊಟ್ಟಿದ್ದಾರೆ. ಎ ಈಸ್ ಈಕ್ವಲ್ ಟು 56 ಸೆಂಟಿಮೀಟರ್ ಸ್ಕ್ವೇರ್. ಸಮಾಂತರ ಬಾಹುಗಳು ಎ ಈಸ್ ಈಕ್ವಲ್ ಟು 5 ಸೆಂಟಿಮೀಟರ್, ಬಿ ಈಸ್ ಈಕ್ವಲ್ ಟು 9 ಸೆಂಟಿಮೀಟರ್. ಸೊ ಇಲ್ಲಿ ನಾವು ಎತ್ತರ ಎಚ್ ಅನ್ನ ಕಂಡುಹಿಡಿಬೇಕು. ಓಕೆ, ಸೊ ಸಮಾಂತರ ಬಾಹುಗಳ ನಡುವಿನ ದೂರ ಎಚ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ತ್ರಾಪಿಜ್ಯದ ವಿಸ್ತೀರ್ಣದ ಸೂತ್ರ ಏನ್ ಹೇಳಿ, ಹಾಫ್ ಇಂಟು ಎ ಪ್ಲಸ್ ಬಿ ಇಂಟು ಎಚ್. ಓಕೆ, ಸೊ ಇಲ್ಲಿ ಈ ಎಲ್ಲಾ ಮೌಲ್ಯವನ್ನ ನಾವು ಸೂತ್ರದಲ್ಲಿ ಆದೇಶಿಸಿದ್ರೆ ಹಾಫ್ ಇಂಟು ಎ ಎಷ್ಟಿದೆ 56, ಹಾಫ್ ಇಂಟು ಎ 5 ಪ್ಲಸ್ 9 ಇಂಟು ಎಚ್. ಸೊ ಇಲ್ಲಿ 56 ಇಸ್ ಈಕ್ವಲ್ ಟು ಅರ್ಧ, ಹಾಫ್ ಇಂಟು 5 ಪ್ಲಸ್ 9 ಏನಾಗುತ್ತೆ ಹೇಳಿ 14 ಇಂಟು ಎಚ್. ಸೊ 2 1 2, 2 7 14. ಓಕೆ, ಸೊ ಈಗ 56 ಇಸ್ ಈಕ್ವಲ್ ಟು 7 ಎಚ್ ಆಗತ್ತೆ. ಎಚ್ ಇಸ್ ಈಕ್ವಲ್ ಟು 56 ಡಿವೈಡೆಡ್ ಬೈ 7. ಸೊ 7 1 7, 7 8 56. ಸೊ ಎಚ್ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್ ಆಗತ್ತೆ. ಸೊ ಅಂದ್ರೆ ಸಮಾಂತರ ಬಾಹುಗಳ ನಡುವಿನ ದೂರ 8 ಸೆಂಟಿಮೀಟರ್ ಆಗಿದೆ. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಬಿ ಸರಿಯಾದ ಆಯ್ಕೆ ಆಗತ್ತೆ. ಥ್ಯಾಂಕ್ ಯು.